ಮುಂದಿನ ಪ್ರಸ್ತುತಿ ಇದು ಒಂದು ಗೀತೆ ಅಲ್ಲ, ಒಂದು ನೃತ್ಯ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ದ.ರಾ ಬೇಂದ್ರೆ ಅವರ ಇಳಿದು ಬಾ ತಾಯಿ ಇಳಿದು ಬಾ ಅಂತಕ್ಕಂಥ ಒಂದು ಕವನವನ್ನು ಬಹಳಷ್ಟು ಜನ ಹಾಡಿದ್ದಾರೆ. ಇದು ಒಂದು ಭಾವಗೀತೆ. ಸಿ ಅಶ್ವಥ್ ಅವರು ಹಾಡಿದ್ದಾರೆ, ಪಿ ಕಾಳಿಂಗರಾವ್ ಹಾಡಿದ್ದಾರೆ, ಮೈಸೂರು ಅನಂತ ಸ್ವಾಮಿ ಹಾಡಿದ್ದಾರೆ. ಇವರೆಲ್ಲರಿಗೂ ಕಳಶಪ್ರಾಯವಾಗಿ ಹಾಡಿರ್ತಕ್ಕಂಥವರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು. ಈಗ ನೋಡೋಣ, ಪಿ ವಿ ಶ್ರೀನಿವಾಸ್ ಅವ್ರನ್ನ ನೀವು ಎದುರುಗಡೆ ನೋಡಬಹುದು. ಮತ್ತು ಅವರೇ ಹಾಡಿರುವ ಅವರದೇ ಹಾಡನ್ನು ಯಾವ ಕಲಾವಿದರಿಗೂ ಅಲ್ಲ, ಅವರೇ ನಿಂತ್ಕೊಂಡು ಹಾಡಿರ್ತಕ್ಕಂಥ ಹಾಡಿಗೆ ಕಲ್ಪನಾ ಅವರ ಅಭಿನಯ ಇರ್ತಕ್ಕಂಥ ಒಂದು ಇಳಿದು ಬಾ ತಾಯಿ ಚಿತ್ರ ಒಂದು ನೃತ್ಯ ರೂಪಕ ನಿಮ್ಮ ಮುಂದೆ ತೇಜಸ್ವಿನಿ ತೋಟದ ಇಳಕಲ್ ಮತ್ತು ತಂಡದವರಿಂದ. ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ. ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ. ಚರಾಚರಗಳಿಗೆ ಕುಣಿಸಿ ಬಾ. ನಿನಗೆ ಕೊಡಮಡುವೆ ನಿನ್ನ ನುಡು ತೊಡುವೆ, ಏಕೆ ಎಡೆ ತಡೆವೆ ಸುರಿದು ಬಾ. ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ. ನೆಲದಿ ಹರಿದು ಬಾ, ಬಾರೆ ಬಾ ತಾಯಿ ಇಳಿದು ಬಾ. ದಯೆಯಿರದ ದೀನ ಹರೆಯಳಿದ ಹೀನ, ನೀರಿರದ ಮೀನ ಕರೆ ಕರೆವ ಬಾ. ಕರು ಕಂಡ ಕರುಳೆ ಮನ ಉಂಡ ಮರುಳೆ, ಉತ್ತಂಡ ಅರುಳೆ ಸುಳಿ ಸುಳಿದು ಬಾ. ಶಿವ ಶುದ್ಧ ಕರುಣೆ ಅತಿ ಕಿಂಚದರುಣೆ, ವಾತ್ಸಲ್ಯವರಣೆ ಇಳಿ ಇಳಿದು ಬಾ. ಸುರಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ, ಎಚ್ಚೆತ್ತು ಎತ್ತ ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೇ. ಸಿರಿವಾರಿಜಾತ ವರ ಪಾರಿಜಾತ ತಾರಾ ಕುಸುಮದಿಂದೆ. ಬೃಂದಾರ ವಂದ್ಯೆ ಮಂದಾರ ಗಂಧೆ, ನೀನೇ ತಾಯಿ ತಂದೆ. ರಸಪೂರ ಜನ್ಯೆ ನೀನಲ್ಲ ಅನ್ಯೆ, ಸಚ್ಚಿದಾನಂದ ಕನ್ಯೆ. ಇಳಿದು ಬಾ ತಾಯಿ ಇಳಿದು ಬಾ. ಬಾರೆ ಒಂದಾರೆ ಸಾರೆ ಕಂಧಾರೆ ತಡೆವರೇನೆ. ಅವತಾರವೆಂದೆ ಎಂದಾರೆ ತಾಯಿ ಈ ಅಧ ಪಾತವನ್ನೇ. ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ. ಬಂದಾರೆ ಬಾರೆ ಒಂದಾರೆ ಸಾರೆ ಕಂಧಾರೆ ತಡೆವರೇನೆ.
ಅವತಾರವಿಲ್ಲದೆ ಎಂದಾರೆ ತಾಯಿ ಈ ಅಧಪಾತವನ್ನೇ ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ಎಂದಂತೆ ದುಡುಕಿ ಬಾ ನಿನ್ನ ಕಂದನ್ನ ಹುಡುಕಿ ಬಾ ತಾಯಿ ದುಡುಕಿ ಬಾ ಹರಣ ಹೊಸತಾಗೆ ಹೊಳೆದು ಬಾ ಬಾಳು ಬೆಳಕಾಗೆ ಬೆಳೆದು ಬಾ ಶಂಭು ಶಿವಹರನ ಚಿಟ್ಟೆ ಬಾ ದತ್ತ ನರಹರಿಗೆ ಮುದ್ದೆ ಬಾ ಅಂಬಿಕಾ ತನಯನತ್ತೆ ಬಾ ಇಳಿದು ಬಾ ತಾಯಿ ಇಳಿದು ಬಾ ತಾಯಿ ಇಳಿದು ಬಾ. ಎಲ್ಲರಿಗೆ ಬಸವ ಸಮಿತಿಯ ಅಶೋಕ್ ಅವರಿಂದ ಒಂದು ಚಿಕ್ಕ ಒಂದು ಪ್ರೀತಿಯ ಉಡುಗೊರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನಾನು ಯಾತಕ್ಕೆ ಇಲ್ಲಿ ಕರೆದೆ ಸ್ಟೇಜ್ ಮೇಲೆ ಅಂತ ಹೇಳಿದ್ರೆ, ಈಗ ನೀವು ಏನು ಸಿನಿಮಾದಲ್ಲಿತ್ತು ಹಾಡಿದು ಅದರ ಒಂದು ಕಲ್ಪನೆಯನ್ನು ತರದಲ್ಲೇ PB ಶ್ರೀನಿವಾಸ್ ಅವರನ್ನೇ ಕೇಂದ್ರವಾಗಿಟ್ಟುಕೊಂಡು ನೀವು ಗಂಗಾವತರಣದ ಗಂಗೆಯ ಕಲ್ಪನೆಯನ್ನು ನೀವಿಲ್ಲಿ ತಗೊಂಡ್ಬಂದಿದ್ದೀರಿ. ಅದಕ್ಕೋಸ್ಕರ ನಿಮಗೆ ನನ್ನ ಹಾರ್ದಿಕವಾದ ಅಭಿನಂದನೆಗಳು.